ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಮಾಯವಾಗಿದೆ. ಮಳೆ ಇಲ್ಲದೆ ಬೆಂಗಳೂರು, ಮೈಸೂರು, ಮಂಡ್ಯ ಜಿಲ್ಲೆಗಳ ಜೀವನದಿ ಕಾವೇರಿ ಬತ್ತಿ ಹೋಗಿದೆ. ನದಿಯಲ್ಲಿ ನೀರಿನ ಪ್ರಮಾಣ ಸಂಪೂರ್ಣ ಕ್ಷೀಣಿಸಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ನದಿಯಲ್ಲಿ 15 ಅಡಿಗೂ ಅಧಿಕ ನೀರು ಹರಿತಾ ಇತ್ತು. ಈ ವರ್ಷ 1 ಅಡಿಗೆ ಸೀಮಿತವಾಗಿದೆ. ಕಾವೇರಿ ಕೊಳ್ಳದಲ್ಲಿ ಮಳೆ ಅಭಾವದಿಂದಾಗಿ ಕೆಆರ್ಎಸ್ನತ್ತ ಕಾವೇರಿ ಹರಿತಾ ಇಲ್ಲ. ಕುಡಿಯುವ ನೀರು, ಕೃಷಿಗೆ ನೀರಿಲ್ಲದೆ ಪರದಾಡುವ ಪರಿಸ್ಥಿತಿ ಉದ್ಭವವಾಗಿದೆ. ನಾವಿವಾಗ ಕೊಡಗು ಮತ್ತು ಮೈಸೂರು ಗಡಿಯಲ್ಲಿರುವಂತಹ ಕೊಪ್ಪ ಸೇತುವೆ ಬಳಿ ಇದ್ದೇವೆ. ಇಲ್ಲಿ ಈ ಕಾವೇರಿ ನದಿ ಹರಿಯುತ್ತೆ. ಸಾಮಾನ್ಯವಾಗಿ ಈ ಜೂನ್ 3ನೇ ವಾರದಲ್ಲಿ ನಾವು ಈ ನಿಂತ ಸ್ಥಳ ಏನಿದೆ ಅಂದರೆ ನಾವೀಗ ಅಕ್ಷರಶಃ ನದಿಯ ಒಡಲಲ್ಲಿ ನಿಂತಿದ್ದೇವೆ. ನದಿಯ ಒಡಲನ್ನು ನೋಡಿದರೆ ಬೇರೆ ಕಲ್ಲುಗಳಷ್ಟೇ ನಮಗೆ ಕಾಣ್ತಾ ಇದೆ. ಒಂದು ಅಡಿ ನೀರಷ್ಟೇ ನಮಗೆ ಹರಿತಾ ಇರೋದನ್ನು ನೋಡ್ತಾ ಇದ್ದೇವೆ. ಅಂದರೆ ನದಿ ಸಂಪೂರ್ಣ ಬರಡಾಗಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಗದಗ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟು ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆರಂಭದಲ್ಲಿ ಕೊಂಚ ಸುರಿದ ಮಳೆಯಿಂದ ಹರ್ಷಗೊಂಡಿದ್ದ ರೈತರು ಹೆಸರು, ಮೆಕ್ಕೆಜೋಳ, ಶೇಂಗಾ ಬೀಜ ಬಿತ್ತನೆ ಮಾಡಿದ್ದರು. ಜಿಲ್ಲೆಯ 1,57,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಕೈಗೊಂಡಿದ್ದರು. ಆದ್ರೀಗ ಮುಂಗಾರು ಮಾಯವಾಗಿರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ. ಹೊಂಬಳ ಗ್ರಾಮದಲ್ಲಿ ಮಳೆ ಇಲ್ಲದೆ ಹೆಸರು, ಗೋವಿನ ಜೋಳ, ಶೇಂಗಾ ಒಣಗಿ ಹೋಗ್ತಾ ಇದೆ. ಇದರಿಂದ ಆತಂಕಗೊಂಡಿರುವ ಅನ್ನದಾತರು ಸರ್ಕಾರ ನೆರವಿಗೆ ಬರಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಗೋವಿನ ಜೋಳ ಇದು ಬಿತ್ತಾರೆ, ಮೆಣಸಿನ ಬೀಜ ಅವು ಏನು ಹುಟ್ಟಿ ಮ್ಯಾಗ ಬಂದಿಲ್ಲ. ಮಳೆ ಆದ್ರೆ ಎಲ್ಲ ಬೆಳ್ಯಾಕ ಚಲೋ ಆಗತ್ರಿ. ಅವು ಕೊಟ್ಟು ಈಗ ರೀ ಸಾಲ ಕಣ್ಣಾಬಿಸಿ ಸಾಲ ಮಾಡೈತ್ರಿ. ಈಗ ಮತ್ತು ಬಂಗಾರ ಸಮ ನಾವೆಲ್ಲ ಒತ್ತಿ ಇಟ್ಟು ಬಡ್ಡಿ ಸಾಲ ತೆಗಿಸಿ ಬಡ್ಡಿ ಕಟ್ಟೋದು ಆಗಂಗಿಲ್ರಿ. ಹಾವೇರಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಬಿತ್ತಿದ ಬೀಜ ಮೊಳಕೆಯಲ್ಲಿನೇ ಒಣಗಿ ಹೋಗ್ತಾ ಇದೆ. ಮುಂಗಾರು ಆರಂಭವಾಗಿ 15 ದಿನ ಕಳೆದರೂ ಮಳೆ ಸುಳಿವಿಲ್ಲ. ಮುಂಗಾರು ಪೂರ್ವ ಮಳೆಯಲ್ಲಿ ಬೀಜ ಬಿತ್ತನೆ ಮಾಡಿದ್ದ ರೈತರು ಉತ್ತಮ ಮುಂಗಾರು ನಿರೀಕ್ಷೆಯಲ್ಲೇ ಇದ್ರು. ಆದ್ರೀಗ ಮುಂಗಾರು ಮಳೆ ಕೊರತೆಯಿಂದಾಗಿ ಮೆಕ್ಕೆಜೋಳ, ಸೋಯಾಬೀನ್ ಸೇರಿದಂತೆ ಹಲವು ಬೆಳೆಗಳು ಬಾಡಿ ಹೋಗ್ತಾ ಇವೆ. ಇದರಿಂದ ಬಿತ್ತನೆಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದ ಅನ್ನದಾತರು ಮಳೆಗಾಗಿ ಆಕಾಶ ನೋಡುವಂತಾಗಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಮಳೆಗಾಲದಲ್ಲೂ ಕುಡಿಯುವ ನೀರಿನ ಸಮಸ್ಯೆ ತಪ್ಪಿಲ್ಲ. ಔರಾದ ತಾಲೂಕಿನ ಬೆಳಕುಣಿ ಚೌಧರಿ ಗ್ರಾಮದಲ್ಲಿ ನೀರಿಗಾಗಿ ಮಹಿಳೆಯರು ಪರದಾಡುವಂತಾಗಿದೆ. ಕಳೆದ 2 ತಿಂಗಳಿನಿಂದ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಿದೆ. ಗ್ರಾಮದಲ್ಲಿ ಇರುವ 3 ಬೋರ್ವೆಲ್ಗಳು, 1 ಬಾವಿ ಬತ್ತಿ ಹೋಗಿದೆ. ಹೀಗಾಗಿ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ. ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಕೊಡಿ ಎಂದು ಪಿಡಿಒಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಕುಡಿಯುವ ನೀರು ಪೂರೈಸುವತ್ತ ಗಮನ ಹರಿಸುವಂತೆ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಕೇಂದ್ರ ರೈಲ್ವೆ ಇಲಾಖೆ ಕನ್ನಡಿಗರಿಗೆ ಮತ್ತೆ ಅನ್ಯಾಯ ಮಾಡಿದೆ. ರೈಲ್ವೆ ಪದೋನ್ನತಿ ಪರೀಕ್ಷೆ ಕನ್ನಡದಲ್ಲಿ ಬರೆಯಲು ಮತ್ತೆ ನಿರಾಕರಣೆ ಮಾಡಿದೆ. ಜೂನ್ 25ರಂದು ನೈಋತ್ಯ ರೈಲ್ವೆ ವಲಯದ ಪದೋನ್ನತಿ ಪರೀಕ್ಷೆಗಳು ನಡೆಯಲಿವೆ. ಪರೀಕ್ಷೆಯನ್ನ ಇಂಗ್ಲಿಷ್, ಹಿಂದಿ ಭಾಷೆಯಲ್ಲಿ ಮಾತ್ರ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ಆಕ್ರೋಶಗೊಂಡಿರುವ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ರೈಲ್ವೆ ಪರೀಕ್ಷೆ ನಡೆಸುವುದಕ್ಕೆ ಬಿಡಲ್ಲ ಅಂತ ಹೋರಾಟಗಾರರು ಎಚ್ಚರಿಸಿದ್ದಾರೆ. ಮಾರ್ಚ್ 17ರಂದು ನಡೆಯಬೇಕಾಗಿದ್ದ ಪರೀಕ್ಷೆಯನ್ನ ಮುಂದೂಡಲಾಗಿತ್ತು. ಈ ಬಾರಿಯಾದರೂ ಕನ್ನಡದಲ್ಲಿ ಪರೀಕ್ಷೆ ಬರೆಯುವ ಅವಕಾಶ ಸಿಗುವ ನಿರೀಕ್ಷೆ ಇತ್ತು. ಆದರೆ ಈ ಬಾರಿಯೂ ಕನ್ನಡದಲ್ಲಿ ರೈಲ್ವೆ ಪದೋನ್ನತಿ ಪರೀಕ್ಷೆ ಬರೆಯಲು ಅವಕಾಶ ನಿರಾಕರಣೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಿವಿ ಓಲೆಗಾಗಿ ಅಜ್ಜಿಯನ್ನ ಕೊಲೆ ಮಾಡಲಾಗಿದೆ. ಗೌರಿಬಿದನೂರು ತಾಲೂಕಿನ ಬಸವನಪುರ ಗ್ರಾಮದ 80 ವರ್ಷದ ಸುಬ್ಬಮ್ಮ ಎನ್ನುವವರನ್ನ ಹತ್ಯೆ ಮಾಡಲಾಗಿದೆ. ಮೃತ ಸುಬ್ಬಮ್ಮ ಒಬ್ಬಂಟಿಯಾಗಿ ಜೀವನ ನಡೆಸ್ತಾ ಇದ್ರು. ಮನೆಗೆ ನುಗ್ಗಿದ ಹಂತಕರು ಮೊದಲು ಅಜ್ಜಿಯ ತಲೆಗೆ ಬಲವಾದ ವಸ್ತುವಿನಿಂದ ಹೊಡೆದಿದ್ದಾರೆ. ನಂತರ 2 ಕಿವಿ ಕಟ್ ಮಾಡಿ ಬಂಗಾರದ ಓಲೆ ಕಿತ್ತು ಪರಾರಿಯಾಗಿದ್ದಾರೆ. ಪರಿಚಯಸ್ಥರೇ ಈ ಕೃತ್ಯ ಎಸಗಿರುವ ಶಂಕೆ ಇದೆ. ಮಂಚನಹಳ್ಳಿ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆರೋಪಿಗಳಿಗಾಗಿ ಈಗ ಬಲೆ ಬೀಸಿದ್ದಾರೆ. ಬೆಳಗಾವಿಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿದೆ. ಕಲಬುರಗಿ ತಾಲೂಕಿನ ಮೇಳಕುಂದ ಕೆ ಗ್ರಾಮದ ಬಾವಿಯಲ್ಲಿ ಮಾಲ್ಚಾಪುರ ಗ್ರಾಮದ ನಿವಾಸಿ ಲಕ್ಷ್ಮಿ ಅಂಬಣ್ಣ ಕುಂಬಾರ ಶವ ಕಂಡು ಬಂದಿದೆ. ಮೃತ ಲಕ್ಷ್ಮಿ 10 ವರ್ಷಗಳ ಹಿಂದೆ ಅಂಬಣ್ಣ ಎಂಬಾತನನ್ನ ವಿವಾಹವಾಗಿದ್ದರು. ಲಕ್ಷ್ಮಿ ವಿವಾಹಕ್ಕೂ ಮುನ್ನ ಅಂಬಣ್ಣ ಬೇರೆಯವರನ್ನ ಮದುವೆಯಾಗಿದ್ದ. ಆದರೆ ಅಂಬಣ್ಣ ಮೊದಲ ಮದುವೆ ವಿಷಯ ಮುಚ್ಚಿಟ್ಟು ಲಕ್ಷ್ಮಿ ವಿವಾಹವಾಗಿದ್ದ. ಇದೀಗ ಮೊದಲನೇ ಹೆಂಡತಿನೂ ಮನೆಗೆ ಬಂದಿದ್ದಾಳೆ. ಮೊದಲ ಪತ್ನಿ ಮನೆಗೆ ಬಂದ ಬಳಿಕ ಲಕ್ಷ್ಮಿಗೆ ಕಿರುಕುಳ ನೀಡಲಾಗಿದೆ. ಆಕೆಯನ್ನ ಕೊಲೆಗೈದು ಬಾವಿಗೆ ತಳ್ಳಿದ್ದಾರೆ ಅಂತ ಪೋಷಕರು ಆರೋಪಿಸಿದ್ದಾರೆ.
ಧಾರವಾಡದ ಶಾಲಾ ಕಟ್ಟಡದ 2ನೇ ಮಹಡಿಯಿಂದ ಜಿಗಿದು ವಿದ್ಯಾರ್ಥಿ ಆತ್ಮಹತ್ಯೆ ಪ್ರಕರಣ ಸಂಬಂಧ ದೂರು ದಾಖಲಾಗಿದೆ. ವಿದ್ಯಾಜ್ಯೋತಿ ಶಾಲಾ ಆಡಳಿತ ಮಂಡಳಿಯ ಮುಖ್ಯಸ್ಥ ಭರತೇಶ ಕುರುಬರ್ ವಿರುದ್ಧ ಮೃತ ಬಾಲಕನ ಪೋಷಕರು ಕೇಸ್ ದಾಖಲಿಸಿದ್ದಾರೆ. 4ನೇ ತರಗತಿಯ ವಿದ್ಯಾರ್ಥಿ ಆಕಾಶ ನೀಲಣ್ಣನವರ್ ಶಾಲಾ ಕಟ್ಟಡದಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಮಗನ ಸಾವಿಗೆ ಶಾಲಾ ಆಡಳಿತ ಮಂಡಳಿಯ ಮುಖ್ಯಸ್ಥರೇ ಕಾರಣ ಅಂತ ಪೋಷಕರು ದೂರಿದ್ದರು. ಸದ್ಯಕ್ಕೆ ಭರತೇಶ ಕುರುಬರ್ನನ್ನ ಬಂಧಿಸಿದ್ದ ನವಲಗುಂದ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ನಾಲಿ ಕಡ್ಕೊಂಡಿದ್ದು ಬೆಳಕತ್ತು ಬಿಡ್ತೀರಿ ನನ್ನ ಮಗ ಏನು ಹಾಕಣ ಅಂತ ಹೇಳ್ರಿ. ನಾನು ಸೀದಾ ಮತ್ತು ಮಾಕಾಳಿ ಅಂತ ಬಂದ್ರಿ. ಮಾಕಾಳಿ ಅಂತ ಬಂದವನ್ರಿ. ಅವ ಮಾಕಾಳಿ ಸರ್ ಇಲ್ಲಿ ಪೌಸ್ ಅಂತ ಅದು ಸಮಸ್ಯೆ ಐತಿ, ಸೀರಿಯಸ್ ಐತಿ, ನೀ ಕರ್ಕೊಂಡು ಹೋಗೋದು. ಮತ್ತೊಂದು ಬಂದ್ರಿ, ಮತ್ತು ಬೇರೆದವ್ನು ಅಂತೇಳಿ ಅಲ್ಲಿ ಬಂದು ಮತ್ತೆ ಆಂಬುಲೆನ್ಸ್ ಕರ್ಕೊಂಡು ಹೋದ್ರಿ. ಅಲ್ಲಿ ಹೋಗೋ ಮುಂದೆ ಮತ್ತು ಇದ್ರಾಗ ಗಾಡಿಯಾಗ ಸತಿ ಅಪ್ಪಾಜಿ ಹೊಡೆದಾನ ಅಂತ ಅಂದೇಳಿ ಮರೆತು ಹೋಗ್ಬಿಟ್ರಿ. ಇಷ್ಟ ನನಗೆ ಇಷ್ಟ. ಇತ್ತೀಚಿನ ದಿನಗಳಲ್ಲಿ ಹದಿಹರಿಯದ ಹಾಗೂ ಯುವಕರು ಹೃದಯಾಘಾತದಿಂದ ಸಾವನ್ನಪ್ಪುವ ಸಂಖ್ಯೆ ಹೆಚ್ಚಳವಾಗಿದೆ. ಮೈಸೂರಿನಲ್ಲಿನೂ ಕಾಲೇಜು ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ. ಮರಿಮಲ್ಲಪ್ಪ ಕಾಲೇಜಿನ ವಿದ್ಯಾರ್ಥಿ ಮಾದೇಶ್ ಕ್ಯಾಂಪಸ್ನಲ್ಲೇ ಕುಸಿದು ಬಿದ್ದಿದ್ದ. ಕೂಡಲೇ ಕಾಲೇಜು ಸಿಬ್ಬಂದಿ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ದರು. ಆದರೆ ಚಿಕಿತ್ಸೆ ಫಲಿಸದೆ ವಿದ್ಯಾರ್ಥಿ ಮಾದೇಶ್ ಕೊನೆಯುಸಿರೆಳೆದಿದ್ದಾನೆ. ಮಂಡ್ಯ ಜಿಲ್ಲೆ ಮದ್ದೂರು ಮೂಲದ ಮಾದೇಶ್ ಅಕ್ಕನ ಜೊತೆ ಮೈಸೂರಿನಲ್ಲಿ ವಾಸ ಇದ್ದ. ಬೆಳಗಾವಿಯಲ್ಲಿ ಅಡ್ಡ ಬಂದ ನಾಯಿಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋದಾಗ ಬೈಕ್ನಿಂದ ಬಿದ್ದು ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಪಂತಬಾಳೆ ಕುಂದ್ರಿ ನಿವಾಸಿ ಶಾಂತವ್ವ ಕಲ್ಮಠ ಮೃತ ದುರ್ದೈವಿಯಾಗಿದ್ದರು. ಸಾಮ್ರಾ ಬಳಿ ಶಾಂತಮ್ಮ ಮಗನ ಜೊತೆ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ನಾಯಿ ಅಡ್ಡ ಬಂದಿದೆ. ನಾಯಿ ಜೀವ ಉಳಿಸಲು ಶಾಂತಮ್ಮ ಪುತ್ರ ಈರಣ್ಣ ದಿಢೀರ್ ಬ್ರೇಕ್ ಹಾಕಿದ್ದಾನೆ. ನಿಯಂತ್ರಣ ಕಳೆದುಕೊಂಡ ಶಾಂತಮ್ಮ ಕೆಳಗೆ ಬಿದ್ದು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ತಾಯಿಯನ್ನ ಕಳೆದುಕೊಂಡ ಈರಣ್ಣ ಕಣ್ಣೀರು ಹಾಕಿದ್ದಾರೆ. ಮಾರ್ಯಾಳ ಪೊಲೀಸ್ ಸ್ಟೇಷನ್ದಾಗ ನಮ್ಮನ್ನು ಕರೆದಿದ್ದರು. ನಾವು ಹೋಗಿದ್ದು ಭೇಟಿಯಾಗಿ ಎಲ್ಲೇ ಕೊಲ್ಕ ನಮ್ಮನ್ನ ಬಿಡಲಿಲ್ಲ. ಕರ್ಕೊಂಡೋಗಿ ಭೇಟಿ ಅದು ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಭೇಟಿಯಾಗಿ ನಾ ಏನು ಮಾತಾಡಿ ಒಳ್ಳೆ ಬೋರಾತಿದ್ದು. ಅಲ್ಲೇ ಬಿದ್ದಮ್ಮವ್ವ ಬಿತ್ತು ಅದ್ರ ಟೆನ್ಷನ್ದಾಗ ಸತ್ತು. ವಾಯುವ್ಯ ಸಾರಿಗೆ ಬಸ್ಗಳ ಮುಖಾಮುಖಿಯಾಗಿ ಅಪಘಾತದಲ್ಲಿ ಗಾಯಗೊಂಡಿದ್ದ ಚಾಲಕ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಚಿಕ್ಕೋಡಿ ಸಾರಿಗೆ ಘಟಕದ ಚಾಲಕ ರಾಜು ಭೋಜೆ ಮೃತ ಚಾಲಕನಾಗಿದ್ದು, ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಚಾಪೋಲಿ ಬಳಿ ಜೂನ್ 18ರಂದು ಅಪಘಾತವಾಗಿತ್ತು. ಉಳವಿ, ಇಚಲಕರಂಜಿ ಮತ್ತು ಬೆಳಗಾವಿಯಿಂದ ಕಾರವಾರಗಳಿಗೆ ಸಾಗ್ತಾ ಇದ್ದಂಥ ಬಸ್ಗಳು ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದುಕೊಂಡಿದ್ವು. ಜೆಡಿಎಸ್ನ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅವರನ್ನ ಸಿಐಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 2018ರಲ್ಲಿ ಬೇಲೂರು ಕ್ಷೇತ್ರದ ಶಾಸಕರಾಗಿದ್ದ ಕೆಎಸ್ ಲಿಂಗೇಶ್ ಬಗರ್ ಹುಕುಂ ಕಮಿಟಿಯ ಅಧ್ಯಕ್ಷರಾಗಿದ್ದರು. ಈ ವೇಳೆ ಅಕ್ರಮ ಭೂ ಮಂಜೂರಾತಿ ಆರೋಪ ಮಾಡಲಾಗಿತ್ತು. ಕೋಲಾರದ ಆರ್ಟಿಐ ಕಾರ್ಯಕರ್ತ ರಮೇಶ್ ಕುಮಾರ್ ಎಂಬುವರು ದೂರನ್ನು ಕೊಟ್ಟಿದ್ರು. ಈ ಪ್ರಕರಣ ಸಂಬಂಧ ತನಿಖೆ ನಡೆಸ್ತಾ ಇರುವಂತಹ ಸಿಐಡಿ ಅಧಿಕಾರಿಗಳು ಹಳೇಬೀಡಿನಲ್ಲಿರುವಂತಹ ನಿವಾಸಕ್ಕೆ ಬಂದು ಲಿಂಗೇಶ್ ಅವರನ್ನ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆದೊಯ್ದಿದ್ದಾರೆ. ಪಿಎಸ್ಐ ವಿರುದ್ಧ ಮದುವೆ ಆಗುವುದಾಗಿ ನಂಬಿಸಿ ಅತ್ಯಾಚಾರವೆಸಗಿದಂತಹ ಆರೋಪ ಕೇಳಿಬಂದಿದೆ. ಶಿವಮೊಗ್ಗದ ತುಂಗಾನಗರ ಪೊಲೀಸ್ ಠಾಣೆಯ ಪಿಎಸ್ಐ ಗಾದಿಲಿಂಗಪ್ಪ ವಿರುದ್ಧ ಚಿತ್ರದುರ್ಗದ ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ಸ್ಟಾಗ್ರಾಂ ಮೂಲಕ ಸಂತ್ರಸ್ತೆಯು ಗಾದಿಲಿಂಗಪ್ಪಗೆ ಪರಿಚಯವಾಗಿದ್ದಾರೆ. ನಂಬಿಸಿ ಬಲವಂತದಿಂದ ಲೈಂಗಿಕ ಕ್ರಿಯೆ ನಡೆಸಿದ್ದಾನೆ ಅಂತ ಯುವತಿ ಆರೋಪ ಮಾಡಿದ್ದಾಳೆ. ಚಿತ್ರದುರ್ಗದ ಲಾಡ್ಜ್ ಮನೆಗೆ ಕರೆದೊಯ್ದು ದೌರ್ಜನ್ಯವೆಸಗಿದ್ದಾನೆ ಅಂತ ಬೆಂಗಳೂರಿನ ಯುವತಿ ದೂರು ಕೊಟ್ಟಿದ್ದಾರೆ. ಸದ್ಯ ಪಿಎಸ್ಐ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 62, 232, 351 ಕ್ಲಾಸ್ 2 ಮತ್ತು ಎಸ್ಸಿ ಎಸ್ಟಿ ಕಾಯ್ದೆಯಡಿ ಕೇಸ್ ದಾಖಲಾಗಿದೆ. ಈ ಹಿಂದೆಯೂ ಗಾದಿಲಿಂಗಪ್ಪ ವಿರುದ್ಧ ದೂರು ದಾಖಲಿಸಿದ ಯುವತಿ ನಂತರ ವಾಪಸ್ ಪಡೆದಿದ್ಲು. ಠಾಣೆಯಲ್ಲೇ ತಾಳಿ ಕಳಚಿ ಪೋಷಕರೊಂದಿಗೆ ತೆರಳಿದಂತಹ ಯುವತಿ 6 ತಿಂಗಳ ಬಳಿಕ ಮತ್ತೆ ಪ್ರಿಯಕರನ ಜೊತೆ ಮದುವೆಯಾಗಿದ್ದಾಳೆ. ಚಿಕ್ಕಬಳ್ಳಾಪುರದ ಸಾಯಿ ಸಂದೀಪ್ ಮತ್ತು ಕೀರ್ತನ ನಡುರಸ್ತೆಯಲ್ಲಿ 2ನೇ ಬಾರಿ ಮದುವೆಯಾಗಿದ್ದು ವಿಡಿಯೋ ವೈರಲ್ ಆಗಿದೆ. ಶ್ರೀಮಂತ ಮನೆತನದ ಕೀರ್ತನ ಮತ್ತು ಪೇಂಟರ್ ಆಗಿರುವಂತಹ ಸಂದೀಪ್ ಜೊತೆ ಮದುವೆಯಾಗಿದ್ದು ಜೀವ ಬೆದರಿಕೆ ಇರುವುದರಿಂದ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದಾರೆ. ಬಾಗಲಕೋಟೆಯ ಜ್ಯುವೆಲರಿ ಶಾಪ್ನಲ್ಲಿ ಚಿನ್ನದ ಸರ ಲೂಟಿ ಮಾಡಿದ್ದಾನೆ. ವಿದ್ಯಾಗಿರಿಯ ಬೆಂಬಳಗಿ ಜ್ಯುವೆಲರಿ ಶಾಪ್ಗೆ ಅಪರಿಚಿತನೊಬ್ಬ ಚಿನ್ನದ ಸರ ಖರೀದಿ ಮಾಡೋದಕ್ಕೆ ಬಂದಿದ್ದಾನೆ. ಚಿನ್ನದ ಸರವನ್ನ ಕೈಯಲ್ಲಿ ಹಿಡಿದು ನೋಡ್ತಾ ಇದ್ದಂತೆ ನಡೆಸಿದ್ದಾನೆ. ಇದೇ ವೇಳೆ ಪಕ್ಕದಲ್ಲಿ ನಿಂತಿದ್ದಂತ ದಂಪತಿ ಆಭರಣ ನೋಡುವುದರಲ್ಲಿ ಮಗ್ನರಾಗಿದ್ರು. ಸಿಬ್ಬಂದಿ ತೋರಿಸಿದಂತ ಚಿನ್ನದ ಸರಗಳನ್ನ ನೋಡ್ತಾ ಇದ್ದಂತ ಯುವಕ 2.5 ತೊಲೆ ಚಿನ್ನದ ಸರವನ್ನ ದೋಚಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಹಗಲು ಹೊತ್ತಿನಲ್ಲಿಯೇ ಚಿನ್ನದ ಸರ ದೋಚಿರುವುದು ವ್ಯಾಪಾರಿಗಳಲ್ಲಿ ಆತಂಕ ಮನೆ ಮಾಡಿದೆ.
ತಲ್ವಾರ್ನಿಂದ ಬರ್ತ್ಡೇ ಕೇಕ್ ಕಟ್ ಮಾಡಿ ರೀಲ್ಸ್ ಮಾಡಿದ್ದ ಯುವಕ ಈಗ ಚಿಕ್ಕಮಗಳೂರು ಪೊಲೀಸರ ಅತಿಥಿಯಾಗಿದ್ದಾನೆ. ತಲ್ವಾರ್ ಹಿಡಿದು ಶೋಕಿ ಮಾಡಿ ಚಿಕ್ಕಮಗಳೂರು ನಗರದಾದ್ಯಂತ ಕಾರ್ನಲ್ಲಿ ಮಾರಕಾಸ್ತ್ರಗಳೊಂದಿಗೆ ಸಿಗರೆಟ್ ಸೇದುತ್ತಾ ರೌಂಡ್ಸ್ ಹಾಕಿದ್ದ ಸಮೀರ್ನನ್ನ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಟಿಪ್ಪು ನಗರ ನಿವಾಸಿಯಾಗಿರುವ ಸಮೀರ್ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಹಾಕೊಂಡಿದ್ದ. ವಿಡಿಯೋ ವೈರಲ್ ಆಗ್ತಿದ್ದಂತೆ ಚಿಕ್ಕಮಗಳೂರಿನ ಜನತೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಸಮೀರ್ನನ್ನ ಬಂಧಿಸಿದ ಪೊಲೀಸರು ಜೈಲಿಗಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತ್ತೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಲಾಗಿದೆ. ಹೊಂಗನೂರಿನಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಕಿಡಿಗೇಡಿಗಳು ಸಗಣಿ ಬಳಿದು ಅವಮಾನಿಸಿದ್ದಾರೆ. ವಿಚಾರ ತಿಳಿಯುತ್ತಿದ್ದಂತೆ ಗ್ರಾಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಯಿತು. ಎಎಸ್ಪಿ ಶಶಿಧರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಯಾವುದೇ ಅಹಿತಕರ ಘಟನೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ದಾರೆ. ಮೊನ್ನೆಯಷ್ಟೇ ಯಳಂದೂರು ತಾಲೂಕಿನ ಮಸಲಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಲಾಗಿತ್ತು. ಈ ಪ್ರಕರಣ ಮಾಸುವ ಮುನ್ನವೇ ಹೊಂಗನೂರಿನಲ್ಲಿಯೂ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಲಾಗಿದೆ. ಜೋಳ ಖರೀದಿ ಹಣ ಬಿಡುಗಡೆಗೆ ಒತ್ತಾಯಿಸಿ ರಾಯಚೂರು ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. 12 ಲಕ್ಷ ಕ್ವಿಂಟಾಲ್ ಜೋಳ ಖರೀದಿ ಮಾಡಿರೋ ಸರ್ಕಾರ ಬರೀ 1,25,000 ಕ್ವಿಂಟಾಲ್ ಜೋಳಕ್ಕೆ ಮಾತ್ರ ಹಣ ನೀಡಿದೆ. ಕಳೆದ 3 ತಿಂಗಳಿನಿಂದ ಸರ್ಕಾರ ಬಾಕಿ ಹಣ ಉಳಿಸಿಕೊಂಡಿದೆ. ಕೂಡಲೇ ಸರ್ಕಾರ ಹಣ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಹಣ ಬಿಡುಗಡೆ ಮಾಡದೆ ಹೋದರೆ ಜಿಲ್ಲೆಯಾದ್ಯಂತ ಸರಣಿ ಹೋರಾಟ ನಡೆಸಲಾಗುವುದು ಎಂದು ರೈತರು ಎಚ್ಚರಿಸಿದ್ದಾರೆ. ಧಾರವಾಡ ಜಿಲ್ಲಾ ಕೋರ್ಟ್ಗೆ ಬಂದ ಹುಸಿ ಬಾಂಬ್ ಬೆದರಿಕೆ ಕರೆ ಕೆಲಕಾಲ ಆತಂಕಕ್ಕೆ ಕಾರಣವಾಗಿತ್ತು. ಕೋರ್ಟ್ನ ಆಡಳಿತ ಕಚೇರಿಯ ಸ್ಥಿರ ದೂರವಾಣಿಗೆ ಬಂದ ಬಾಂಬ್ ಬೆದರಿಕೆ ಕರೆಯಿಂದ ಸಿಬ್ಬಂದಿ ಭೀತಿಗೊಂಡಿದ್ರು. ವಿಚಾರ ತಿಳಿಯುತ್ತಿದ್ದಂತೆ ನ್ಯಾಯಾಲಯದಿಂದ ವಕೀಲರು, ಕಕ್ಷಿದಾರರು ಹೊರಬಂದರು. ಬಾಂಬ್ ನಿಷ್ಕ್ರಿಯ ದಳ ಶ್ವಾನದಳ ಪರಿಶೀಲನೆ ನಡೆಸಿದ್ವು. ಆದರೆ ಯಾವುದೇ ಸ್ಫೋಟಕ ವಸ್ತುಗಳು ಪತ್ತೆಯಾಗಿಲ್ಲ. ಕೋಲಾರ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶ ಕೆಲಕಾಲ ಆತಂಕ ಸೃಷ್ಟಿಸಿತ್ತು. ಬಾಂಬ್ ಬೆದರಿಕೆ ವಿಷಯ ತಿಳಿಯುತ್ತಿದ್ದಂತೆ ಕೋರ್ಟ್ ಕಾರ್ಯಕಲಾಪ ಸ್ಥಗಿತಗೊಳಿಸಿ ವಕೀಲರು, ಸಿಬ್ಬಂದಿ ಮತ್ತು ಜನರನ್ನ ಹೊರಗೆ ಕಳುಹಿಸಲಾಯಿತು. ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಶ್ವಾನದಳ ಸಿಬ್ಬಂದಿ ದೌಡಾಯಿಸಿ ಶೋಧ ನಡೆಸಿದ್ರು. ಆದರೆ ಯಾವುದೇ ಸ್ಫೋಟಕ ವಸ್ತು ಪತ್ತೆಯಾಗಲಿಲ್ಲ. ಇದರಿಂದ ಜನ ನಿಟ್ಟುಸಿರು ಬಿಟ್ರು. ಸಂಗೀತ ಮೊಬೈಲ್ ಸಂಸ್ಥೆ 52ನೇ ವರ್ಷದ ವಾರ್ಷಿಕೋತ್ಸವದ ಮಾರಾಟ ಮೇಳವನ್ನು ಪ್ರಾರಂಭಿಸಿದೆ. ಸಂಗೀತದ ವ್ಯವಸ್ಥಾಪಕ ನಿರ್ದೇಶಕರಾದ ಸುಭಾಷ್ ಚಂದ್ರ ವಾರ್ಷಿಕೋತ್ಸವದ ಪ್ರಮುಖ ಆಫರ್ಗಳನ್ನು ಘೋಷಣೆ ಮಾಡಿದ್ದಾರೆ. ಸಂಗೀತ ಸ್ಟೋರ್ಗಳಿಗೆ ಭೇಟಿ ನೀಡುವ ಗ್ರಾಹಕರಿಗೆ 6,000 ರೂಪಾಯಿವರೆಗೂ ಪ್ರಯೋಜನವಾಗಲಿದೆ. ಮೊಬೈಲ್ ಫೋನ್ಗಳಿಗೆ ವರ್ಷದ 365 ದಿನಗಳ ಕಾಲ ಕಳ್ಳತನ ಮತ್ತು ನಷ್ಟದ ವಿರುದ್ಧದ ರಕ್ಷಣೆ, 50,000 ರೂಪಾಯಿವರೆಗಿನ ಮೊಬೈಲ್ಗಳಿಗೆ ಸೈಬರ್ ಕಳ್ಳತನ ವಿಮಾ ರಕ್ಷಣೆ, ಅರ್ಹ ಹಳೆಯ ಫೋನ್ಗಳಿಗೆ 5,000 ರೂಪಾಯಿವರೆಗೂ ಎಕ್ಸ್ಚೇಂಜ್ ಮೌಲ್ಯ ನೀಡಲಾಗುತ್ತೆ. ಗೃಹೋಪಯೋಗಿ ವಸ್ತುಗಳ ಉಚಿತ ಸರ್ವಿಸ್ ಯೋಜನೆ ಸೇರಿದಂತೆ ಹಲವು ಆಫರ್ಗಳನ್ನು ಸುಭಾಷ್ ಚಂದ್ರ ಘೋಷಣೆ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗ ಬೆಟ್ಟ ಈಗ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿದೆ. ಮುಂಗಾರು ತುಂತುರು ಮಳೆಗೆ ಬಿಳಿಗಿರಿ ರಂಗನ ಬೆಟ್ಟದ ವಾತಾವರಣ ಕಾಶ್ಮೀರದಂತೆ ಭಾಸವಾಗ್ತಿದೆ. ಐತಿಹಾಸಿಕ ದೇವಾಲಯವು ದಟ್ಟ ಮೋಡಗಳಿಂದ ಆವರಿಸಿದೆ. ಬೆಟ್ಟಗಳ ನಡುವೆ ಮೋಡಗಳ ಚಲನೆಯ ದೃಶ್ಯ ಕಂಡು ಪ್ರವಾಸಿಗರು ಪುಳಕಿತರಾಗ್ತಿದ್ದಾರೆ. ಬಿಳಿಗಿರಿ ರಂಗಪ್ಪನ ದರ್ಶನದೊಂದಿಗೆ ಪ್ರಕೃತಿಯ ವಿಸ್ಮಯಕಾರಿ ದೃಶ್ಯ ಕಂಡ ಭಕ್ತರು ಖುಷಿ ಪಡ್ತಿದ್ದಾರೆ. ರಮಣೀಯ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸೆಲ್ಫಿಗೆ ಮೊರೆ ಹೋಗುತ್ತಿರುವ ದೃಶ್ಯ ಕಂಡು ಬರ್ತಿದೆ. ಕಬಿನಿ ಹಿನ್ನೀರ್ನಲ್ಲಿ ಆನೆಗಳ ದೃಶ್ಯ ಮನಸೂರೆಗೊಂಡಿದೆ. ಮೈಸೂರು ಜಿಲ್ಲೆಯ ಹೆಚ್ಡಿಕೋಟೆ, ನಾಗರಹೊಳೆಯ ಕಾಕನಕೋಟೆ ಸಫಾರಿ ವೇಳೆ ಅಪರೂಪದ ದೃಶ್ಯ ಸೆರೆಯಾಗಿದೆ. ಸಾಲು ಸಾಲು ಆನೆಗಳ ಹಿಂಡು ಕಂಡು ಸಫಾರಿಗೆ ತೆರಳಿದ್ದ ಪ್ರವಾಸಿಗರು ಖುಷಿಯಾಗಿದ್ದಾರೆ. ತಾಯಿಯ ಆಶ್ರಯದಲ್ಲಿ ಮಲಗಿದ್ದ 2 ಆನೆ ಮರಿಗಳು ಕಣ್ಮನ ಸೆಳೆದಿವೆ. ಛಾಯಾಗ್ರಾಹಕ ಜಿಎಸ್ ರವಿಶಂಕರ್ ಕ್ಯಾಮೆರಾದಲ್ಲಿ ನಯನ ಮನೋಹರ ದೃಶ್ಯ ಸೆರೆಯಾಗಿದೆ.